ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು ವಿ.ಬಿ. ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂಥ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನು ಮತ್ತು ಬದುಕುವ ಹಕ್ಕನ್ನು ಒಳಗೊಂಡಿದ್ದಂಥ ಕಾಯ್ದೆ. ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲೀವ್, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಟು ದಿ ರೂರಲ್ ಪೀಪಲ್, ಆ ಉದ್ದೇಶ ಇಟ್ಕೊಂಡು ಆ ಕಾಯ್ದೆಯನ್ನು 2005ನೇ ಇಸ್ವಿನಲ್ಲಿ ತಂದಿದ್ರು. ಅದು ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನದ 73ನೇ ವಿಧಿಗೆ ತಿದ್ದುಪಡಿಯನ್ನು ತಂದು 73 ಮತ್ತು 74 ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಜಾರಿ ಮಾಡಿದರು ಇಡೀ ದೇಶದಾದ್ಯಂತ. ಅದರಲ್ಲಿ ಫಿಸಿಕಲ್ ರೆಸಲ್ಯೂಷನ್ ಅಂಡ್ ಪೊಲಿಟಿಕಲ್ ರೆಸಲ್ಯೂಷನ್, ಹಣಕಾಸಿನ ಅಧಿಕಾರ ಮತ್ತು ರಾಜಕೀಯ ಅಧಿಕಾರವನ್ನು ನೇರವಾಗಿ ಸ್ಥಳೀಯ ಚುನಾಯಿತ ಸರ್ಕಾರಗಳಿಗೆ ಕೊಟ್ಟಿದ್ದರು. ಮಹಾತ್ಮ ಗಾಂಧೀಜಿಯವರ ಕನಸು ಅಂತ್ಯೋದಯ ಮತ್ತು ಸ್ವರಾಜ್ಯದ ಪರಿಕಲ್ಪನೆ. ಭಾರತ ಹಳ್ಳಿಗಳ ನಾಡು, ಹಳ್ಳಿಯ ಉದ್ಧಾರವಾಗುವುದ ಹೊರತು ಭಾರತ ಉದ್ಧಾರ ಆಗಲ್ಲ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಬಲವಾದಂಥ ನಂಬಿಕೆ ಮತ್ತು ಆ ಕಡೆಗೆ ಆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಅಷ್ಟಕ್ಕೂ ಅವರು ದೇಶದ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ಅಹಿಂಸಾತ್ಮಕ ಮಾರ್ಗವಲ್ಲದ, ಹಿಂಸೆಯನ್ನು ಪ್ರಚೋದನೆ ಮಾಡದ, ದ್ವೇಷವನ್ನು ಹರಡದೇನೆ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರನೇ ದೇಶವನ್ನು ದಾಸ್ಯದಿಂದ ಬಿಡಿಸಂಥವ್ರು. ಅದನ್ನು ಕಂಡಂಥ ಲಾರ್ಡ್ ಮೌಂಟ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಆಫ್ ಇಂಡಿಯಾ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಹೇಳಿದ್ದು, ನಾನು ಯೇಸು ಮುಖಾಂತರ ಒಬ್ಬ ದೇವರನ್ನು ಕಂಡಿದ್ದೆ, ಆದರೆ ಮಹಾತ್ಮ ಗಾಂಧಿಯವರನ್ನು ನಾನು ನೋಡಿ ಭೇಟಿ ಆದಮೇಲೆ ಇಬ್ಬರು ದೇವರಿದ್ದಾರೆ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಮಹಾತ್ಮ ಗಾಂಧಿ, ಐ ಬಿಲೀವ್ಡ್ ಅಪ್ ಟಿಲ್ ನೌ there is only one God in the form of Jesus Christ. Now after Mahatma Gandhi led the freedom movement with the non-cooperation movement, I am seeing two gods. One is in Jesus Christ, the other one is Mahatma Gandhi ji. ಅಂತ ಉದಾತ್ತವಾದಂಥ ದೇಹದ್ವೇಷಗಳನ್ನು, ಭಾರತದ ದಾಸ್ಯವನ್ನು ಮತ್ತು ಇಡೀ ಪ್ರಪಂಚಕ್ಕೆ ಹಿಂಸೆಯನ್ನೇ ಪ್ರಚೋದನೆ ಮಾಡದೇನೆ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇಶದ ಜನರನ್ನು ಬಿಡುಗಡೆ ದೇಶದ ಮಹಾತ್ಮ ಅವರು, ಫಾದರ್ ಆಫ್ ದಿ ನೇಷನ್, ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ. ಇಟ್ಸ್ ಎ ನ್ಯಾಷನಲ್ ಇನ್ಸಲ್ಟ್. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂಥ, ರಾಷ್ಟ್ರಕ್ಕೆ ಅಪಮಾನ ತರುವಂಥ ಕೆಲಸ ಇದು. ಮಹಾತ್ಮ ಗಾಂಧಿಯವರ ಹೆಸರಿನಿದ್ದಂಥ ಉದ್ಯೋಗ ಭರವಸೆನೇ ತೆಗೆದುಹಾಕಿದ್ದಂಥದ್ದು. ಈ ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಆದರೆ ದೇಶದ ಅಭಿವೃದ್ಧಿ, ಜನರ ಬದುಕು ಹಾಗೆ ಉಳಿದಿದೆ. ಈ ಉದ್ಯೋಗ ಭರವಸೆಯನ್ನು ಬದಲಾವಣೆ ಆದಮೇಲೆ ಇದರ ಪರಿಣಾಮ ಏನು? 3 ಹಂತಗಳಲ್ಲಿ ಇದನ್ನು